ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಒಳ್ಳೆ ಮೋಳಿ ಸುಕ್ಕ ಮಾಡುವ. ಇದು ಹೆಂಗ್ ಮಾಡೋದಂತ ನಿಮ್ಗೆ ತೋರಿಸಿಕೊಡ್ತು ನಾವೀಗ. ಇದಕ್ಕೆ ಒಂದು ಸ್ವಲ್ಪ ಮೋಳಿ ತಗೊಂಡಿದ್ದ. ಇದು ಸ್ವಲ್ಪ ಸಣ್ಣ ಸಣ್ಣ ಸೈಜ್ ಮೋಳಿ ಇತ್ತಿದ್ರಲ್ಲ. ಇನ್ನು ಫಸ್ಟ್ ಚಂದ ಮಾಡಿ ತೊಳ್ಕಣಕ್ಕೆ, ಇಲ್ಲ ಅಂದ್ರೆ ಅದರಲ್ಲೆಲ್ಲ ಹೊಯ್ಂಗಿ ಎಲ್ಲ ಇರುತ್ತೆ. ನಾವು ಇಡೀ ಮೋಳಿನ ಕೂಡ ಹೈಕಂಡ್ಲಕ್ಕ, ಅದು ಇಡೀ ಮೋಳಿ ಹೈಕಂಡ್ರೆ ಅಂತಂದ್ರೆ ಯಾವ್ದಾರು ಒಂದೊಂದೆರಡು ಹಾಳ ಇದೆ, ಸುಮ್ಮನೆ ಸಾರೆಲ್ಲ ಹಾಳಾಗುತ್ತೆ. ಅದಕ್ಕೋಸ್ಕರ ನಾವು ಇದನ್ನ ಎರಡನ್ನು ತೆಗ್ದು ಒಂದೊಂದೇ ಚಿಪ್ಪೆ ಹೈಕಂತ, ಅದು ಎರಡರಲ್ಲಿರೋ ಮಾಂಸನ ತೆಗ್ದು ಒಂದಕ್ಕೆ ಹಾಕಿ ಈ ಥರ ಮಾಡ್ಕೊಂಡು ಹೈಕೊಂಡ್ರೆ ನಮ್ಗೆ ತಿಂಬತ್ತಿಗೆ ಸರಿ ಸಿಕ್ಕತ್ತೆ. ಇಲ್ಲದೆ ಇದ್ರೆ ಎರಡು ಚಿಪ್ಪಿ ಹಾಕ್ರೆ ಒಂದು ಚಿಪ್ಪಿಯಲ್ಲಿ ಇರುತ್ತೆ ಎಂಥದಾರು, ಇನ್ನೊಂದು ಚಿಪ್ಪಿಯಲ್ಲಿ ಎಂಥದ್ದು ಇರೋದಿಲ್ಲ. ಅದಕ್ಕೋಸ್ಕರ ಒಂದೊಂದೇ ಚಿಪ್ಪಿ ಹೈಕೊಂಡಿತ್ತೆ. ಈಗ ಇದಕ್ಕೆ ಎಂತೆಲ್ಲ ಬೇಕಂದ್ರೆ, 1-2 ಟೊಮೆಟೊ, 1-2 ಈರುಳ್ಳಿ, ಒಂದು ಸ್ವಲ್ಪ ಹಸಿಮೆಣಸು, ಆಮೇಲೆ ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ. ಇದಿಷ್ಟನ್ನ ತಗೊಂಡು ಇದನ್ನೆಲ್ಲ ಜಜ್ಕೊಂಡಿತ್ತು. ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಕೊಂಡಿತ್ತು, ಟೊಮೆಟೊ, ಈರುಳ್ಳಿ ಮತ್ತು ಹಸಿಮೆಣಸೆಲ್ಲ ಕಟ್ ಮಾಡಿ ಇಟ್ಕೊಂಡಿತ್ತು. ಇದನ್ನ ಹೆಂಗೆ ಮಾಡೋದಂದ್ರೆ, ಈಗ ಒಂದು ಬಣಾಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಆ ಎಣ್ಣೆ ಬಿಸಿ ಆದ್ಮೇಲೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಕ್ಕೆ, ಬೆಳ್ಳುಳ್ಳಿ ಹಾಕಿ ಆದ್ಮೇಲೆ ಸ್ವಲ್ಪ ಶುಂಠಿ ಹಾಕಕ್ಕೆ. ಈ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡು ಸ್ವಲ್ಪ ಬಿಸಿ ಆದ್ಮೇಲೆ ನಾವು ಈ ಕಟ್ ಮಾಡ್ಕೊಂಡ ನೀರುಳ್ಳಿನ ಹಾಕಕ್ಕೆ. ಈ ನೀರುಳ್ಳಿ ಇದು ಸರಿ ಬೇಯ್ಕಣಕ್ಕೆ, ಇಲ್ಲ ಅಂದರೆ ಅದು ಮತ್ತೆ ಲಾಸ್ಟಿಗೆ ಒಂಥರ ಹಸಿ ಆದಂಗೆ ಆಗ್ತದೆ. ಅದಕ್ಕೋಸ್ಕರ ಇದನ್ನು ಕರೆಕ್ಟ್ ಫ್ರೈ ಮಾಡ್ಕೊಂಡು ಇದೊಂದು ಕಲರ್ ಒಂದು ಸ್ವಲ್ಪ ಚೇಂಜ್ ಆತಂಬತ್ತಿಗೆ ನಾವು ಟೊಮೆಟೊನೆಲ್ಲ ಹಾಕಕ್ಕೆ. ಸರಿ ಮಗ್ಚ್ಕೊಂಡು ಸರಿ ಫ್ರೈ ಆಗಿ, ಇಲ್ಲದೆ ಇದ್ರೆ ಅದು ಮತ್ತೆ ಹಂಗೆ ಕೈಟಿ ಹೊತ್ತು. ಅದಕ್ಕೋಸ್ಕರ ಆಚೆ ಈಚೆ ಮಾಡ್ಕೊಂಡು ಮಗ್ಚ್ಕೊಂಡು ಇದ್ಕೊಂಡು ಇಲ್ಕಣಿ. ಈಗ ಈ ಥರ ಕಲರಿಗೆ ಬಂದ್ರ ಮೇಲೆ ಟೊಮೆಟೊ ಮತ್ತು ಹಸಿಮೆಣಸನ್ನ ಆ್ಯಡ್ ಮಾಡ್ಕ. ಈ ಟೊಮೆಟೊ ಮತ್ತು ಹಸಿಮೆಣಸು ಸರಿ ಬೇಯ್ಕಿಲ್ದಿರೆ ಅದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಉಪ್ಪು ಹಾಕ್ರೆ ಅದು ಸ್ವಲ್ಪ ಬೇಗ ಬೇಯುತ್ತೆ. ಅದು ಹಂಗೆ ಚಂದ ಮಾಡಿ ಮಗ್ಚಿ ಅದಕ್ಕೆ ಅರಿಶಿಣ ಮತ್ತು ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಹಂಗೆ ಇಟ್ಟರೆ ಅದು ಬೇಯುತ್ತೆ. ಇದೆಲ್ಲ ಕರೆಕ್ಟ್ ಬೆಂದ್ರ ಮೇಲೆ ನಾವು ಮೋಳಿ ಹಾಕಕ್ಕೆ ಅದಕ್ಕೆ. ಇಲ್ಲದೆ ಇದ್ರೆ ಮತ್ತೆ ಅದು ಹಾಗೆ ಇರುತ್ತೆ, ಮತ್ತೆ ಬೇಯ್ತಿಲ್ಲ. ಒಂದ್ಸಲ ಮೋಳಿ ಹಾಕ್ರ ಮೇಲೆ ಈ ಟೊಮೆಟೊ, ನೀರುಳ್ಳಿ, ಹಸಿಮೆಣಸೆಲ್ಲ ಬೇಯ್ತಿಲ್ಲ. ಅದಕ್ಕೆ ಇದು ಕರೆಕ್ಟ್ ಬೆಂದ್ರ ಮೇಲೆ ನಾವು ಅದನ್ನ ಹಾಕಕ್ಕೆ. ಈಗ ಎಂತಂದರೆ ಇಲ್ಲ ಫುಲ್ ಮಳೆ ಇದ್ದದಕ್ಕೋಸ್ಕರ ಬೋಟ್ ಎಲ್ಲ ಹೋಗ್ತಿಲ್ಲ, ಹಾಗಾಗಿ ನಮಗೆ ಮೀನೆಲ್ಲ ಸಿಕ್ಕುವುದಿಲ್ಲ ಈ ಟೈಮಲ್ಲೆಲ್ಲ. ಮೋಳಿ ಇದೆಂತ ಅಂದರೆ ಇಲ್ಲಿ ಹೊಳೆ ಹತ್ರ ದೊಡ್ಡ ಹೊಳೆ ಎಲ್ಲ ಬರುತ್ತಲ್ಲ, ಅದರಲ್ಲೆಲ್ಲ ಸಿಕ್ಕತ್ತಿ ಮೋಳಿ ಅನ್ನೋದು. ಸಮುದ್ರದಲ್ಲಿ ಕೂಡ ಸಿಕ್ಕತ್ತೆ. ಇದನ್ನ ಇವಾಗ ಕ್ಲೀನ್ ಮಾಡಿ ಇಟ್ಕೊಂಡಿತ್ತು ನಾವು. ಇದನ್ನ ಇದ್ರೊಟ್ಟಿಗೆ ಹಾಕಿ ಕರೆಕ್ಟ್ ಮೊಗ್ಚ್ಕಣಕ್ಕೆ, ಅಂದರೆ ಅದೆಲ್ಲ ಸರಿಯಾಗಿ ಎಲ್ಲದಕ್ಕೂ ಹಿಡಿಕ. ಇಲ್ಲದಿದ್ರೆ ಮತ್ತೆ ಸರಿ ಆಗ್ತಿಲ್ಲ, ಅದು ಹಂಗಂಗೆ ಹಸಿ ಇದ್ದಂಗೆ ಆಗ್ತದೆ. ಈಗ ಸರಿಯಾಗಿ ಎಲ್ಲದನ್ನೂ ಮೊಗ್ಚ್ಕೊಂಡು ಆಚೆಯಿಂದ ಈಚೆಯಿಂದ ಎಲ್ಲ ಸರಿ ಮೊಗ್ಚಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸ್ಕ. ಇದಕ್ಕೆ ಅಂತಂದರೆ ಮಸ್ತೊತ್ತು ಬೇಯಿಸ್ಕಂತ ಎಂತ ಇಲ್ಲ, ಇದು ತುಂಬ ಬೇಗ ಬೇಯುತ್ತೆ. ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಮುಚ್ಚುಳದಿಂದ ಮುಚ್ಚಿ ಅದನ್ನು ಒಂದು 7-8 ನಿಮಿಷ ಬೇಯಿಸ್ಕೊಂಡ್ರೆ ಸಾಕತ್ತೆ. ಆ ರೀತಿ ಬೇಯಿಸಿ ಆದ್ಮೇಲೆ ನಾವು ಅದಕ್ಕೆ ಖಾರ ಎಲ್ಲ ಹಾಕ್ಬೋದು. ನೋಡಿ ಇದೀಗ ಸರಿಯಾಗಿ ಬೆಂದಿತ್ತು. ಈಗ ಇದಕ್ಕೆ ನಾವು ಈ ಚಿಕನ್ ಮಸಾಲ ಈ ಥರದ್ದು ಬೇಕಾದರೂ ಹೈಕಂಡ್ಲಕ್ಕ. ನಾವು ಯಾವುದು ಅಂಗಡಿಯಿಂದೆಲ್ಲ ತಂದದ್ದು ಯಾವುದು ಹಾಕೋದಿಲ್ಲ, ನಾವೆಲ್ಲದು ಮನೆಯಲ್ಲೇ ಮಾಡ್ಕಂತ. ನಾವು ಈ ಮನೇಲಿ ಮಾಡ್ಕೊಂಡಿತ್ತು ಈ ಪೌಡ್ರನ್ನೇ ಹಾಕತ್ತೆ. ಇದೆಂತ ಇಲ್ಲ, ನಾವು ಒಂದು ಸ್ವಲ್ಪ ಮೆಣಸು, ಆಮೇಲೆ ಕೊತ್ತಂಬರಿ, ಈ ಕಾಳು ಮೆಣಸನ್ನೆಲ್ಲ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿತ್ತು. ಇದನ್ನೇ ಹಾಕೋದು ನಾವು ಯಾವ್ದಾದ್ರು ಚಿಕನ್ ಸುಕ್ಕ ಈ ಥರ ಎಂಥರೋ ಮಾಡೋದಿದ್ರು ನಾವು ಇದೇ ಥರ ಪೌಡ್ರನ್ನೇ ಹಾಕತ್ತೆ. ಮತ್ತು ಅಂಗಡಿಯಿಂದೆಲ್ಲ ತಂದದ್ದು ಯಾವ್ದು ಹಾಕೋದಿಲ್ಲ. ಈ ರೀತಿ ಅದನ್ನ ಹಾಕಿ ಸರಿಯಾಗಿ ಮಗ್ಚ್ಕಣಕ್ಕೆ. ಇಲ್ಲದೆ ಇದ್ರೆ ಮತ್ತೆ ಅದಕ್ಕೂ ಹಂಗೆ ಸರಿ ಹಿಡಿತಿಲ್ಲ, ಎಂತ ಹಾಕಿದ್ರು ನಾವು ಸರಿಯಾಗಿ ಮಗ್ಚ್ಕಣಕ್ಕೆ. ನಂತರ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ನೀರು ಹಾಕಕ್ಕೆ. ಈ ಹುಣಸೆ ಹಣ್ಣಿನ ನೀರು ಹಾಕದೇ ಇದ್ದರೆ ಸ್ವೀಟ್ ಬರ್ತದೆ. ಅದಕ್ಕೋಸ್ಕರ ಹುಣಸೆ ಹಣ್ಣಿನ ನೀರು ಕಂಪಲ್ಸರಿ, ಇದನ್ನು ಹಾಕಲೇಬೇಕು. ಇದನ್ನ ಹಾಕದೇ ಇದ್ರೆ ಅಷ್ಟು ಒಳ್ಳೆ ಆಗ್ತಿಲ್ಲ. ಹುಣಸೆ ಹಣ್ಣಿನ ನೀರಾದ್ರೂ ಹಾಕ್ಲಕ್ಕ, ಇಲ್ಲ ಲಿಂಬೆ ಹಣ್ಣಿದ್ರೆ ಒಂದು ಲಿಂಬೆ ಹಣ್ಣು ಕೂಡ ಬೇಕಾದರೂ ಹಿಂಡ್ಕಣ್ಲಕ್ಕ. ಇದಿಷ್ಟು ಹಾಕಿ ಆಮೇಲೆ ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ ಅದನ್ನ ಸ್ವಲ್ಪ ಬೇಯಿಸ್ಕಣಕ್ಕೆ. ಅದು ಕುದೀತಂಬದಿ ಕಾಯಿ ಹಾಕಕ್ಕೆ. ನಾವು ಕಾಯಿನ ಅದೇ ರೀತಿ ಡೈರೆಕ್ಟ್ ಕೂಡ ಹಾಕ್ಲಕ್ಕ, ನಾವು ಡೈರೆಕ್ಟ್ ಹಾಕ್ರೆ ಅಷ್ಟು ಲೈಕ್ ಆಗ್ತಿಲ್ಲ ಅದು. ಅದಕ್ಕೋಸ್ಕರ ಈ ಕಾಯಿನ ಸ್ವಲ್ಪ ಹೆರ್ಕೊಂಡು ಅದಕ್ಕೆ ಅರಿಶಿನ ಹಾಕಿ ಕಾಯಿನ ಸರಿಯಾಗಿ ಫ್ರೈ ಮಾಡ್ಕೊಂಡು ಅದಾದ್ಮೇಲೆ ಅದಕ್ಕೆ ಹಾಕ್ರೆ ಅದು ಸ್ವಲ್ಪ ಡ್ರೈ ಇರುತ್ತೆ, ಮತ್ತು ಒಳ್ಳೆ ಟೇಸ್ಟ್ ಕೂಡ ಹಂಗೆ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಈ ರೀತಿ ಮಾಡಿ ಹಾಕಿ ಬೇಯಿಸ್ಕೊಂಡ್ರೆ ಸರಿ. ಕಾಯಿ ಹಾಕಿದ್ಮೇಲೆ ತುಂಬ ಹೊತ್ತು ಬೇಯಿಸ್ಕಂತ ಎಂತ ಇಲ್ಲ, ಒಂದು ಸ್ವಲ್ಪ ಹೊತ್ತು ಬೆಂದರೆ ಸಾಕಾಗ್ತದೆ. ಈ ಥರ ಕಾಯಿ ಹಾಕೋದ್ರಿಂದ ನಾವು ಒಂದು
ಗಸಿ ಎಲ್ಲ ನಮಗ್ ಸರಿ ಸಿಕ್ಕತ್ತೆ ಅಂತ ಕರು ತಿಂಬುದಿದ್ರೆ ಗಸಿ ಎಲ್ಲ ಕರೆಕ್ಟ್ ಸಿಕ್ಕತ್ ನಮ್ಗೆ. ಈಗ ನೋಡಿ ಇದಾಯ್ತು. ಈಗ ಅನ್ನದ ಜೊತೆ ಬೇಕಾದ್ರೂ ತಿನ್ಬಹುದು ಇದನ್ನ, ಇಲ್ಲಾಂದ್ರೆ ನೀರ್ ದೋಸೆ ಮತ್ತೆ ಹಂಚಿನ ದೋಸೆ ಅಂತೆಲ್ಲ ಮಾಡತ್ತಿಲ್ಲ, ಅದ್ರೊಟ್ಟಿಗೆಲ್ಲ ತಿನ್ನೋಕೆ ಇನ್ನೂ ಒಳ್ಳೆ ಟೇಸ್ಟ್ ಬರುತ್ತದ. ಅದ್ರೊಟ್ಟಿಗೆಲ್ಲ ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಇದಮ್ದು. ಒಂದ್ಸಲ ಟ್ರೈ ಮಾಡಿ. ಇದು ನಿಮ್ಗೆ ಒಳ್ಳೆ ಅನ್ಸಿದ್ರೆ ನಮ್ಗೆ ಇದನ್ನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.